ನೀವೆಲ್ಲ ನಿಂತ್ಕೊಂಡೇ ಇದ್ದೀರಿ ಅಂತ ನನಗೆ ಗೊತ್ತು. ಅದರಿಂದ 2ರಿಂದ 5 ನಿಮಿಷದೊಳಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಿಮಗೆ ಗೊತ್ತೇ ಇದೆ, ಮಕ್ಕಳ ದಿನಾಚರಣೆಯನ್ನು ನಾವು ಯಾಕೆ ಆಚರಿಸ್ತೇವೆ ಅಂತ. ಹೈಸ್ಕೂಲು ಅಥವಾ ಎಲಿಮೆಂಟ್ರಿ ಶಾಲೆಯಲ್ಲಿರುವಾಗ ನಿಮಗೆ ಅದರ ವಿಷಯ ಗೊತ್ತು. ಆ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಈಗಿನ ಕಾಲದಲ್ಲಿ ನಮ್ಮ ದಿನಾಚರಣೆಗಳನ್ನು ಆಚರಿಸುವ ಬಗೆ ಹೇಗೆ ಅಂದರೆ, ಮೊದಲಿಗೆ ಒಂದು ವಿಶ್ ಮಾಡೋದು, ಮತ್ತೆ ಒಂದು ಸ್ಟೇಟಸಲ್ಲಿ ಒಂದು ಪೋಸ್ಟರನ್ನು ಪೋಸ್ಟ್ ಮಾಡೋದು, ಅಲ್ಲಿಗೆ ಆ ದಿನಾಚರಣೆ ಮುಗಿಯಿತು. ನಾನು ಹೇಳೋದೇನಪ್ಪ ಅಂತ ಹೇಳಿದರೆ, ಪ್ರತಿಯೊಂದು ದಿನಾಚರಣೆ ನಂತರ ನಮ್ಮಲ್ಲಿ ಏನಾದರೂ ಬದಲಾವಣೆ ಆಗಬೇಕು. ಹಾಗೆ ಇವತ್ತು ಮಕ್ಕಳ ದಿನಾಚರಣೆ, ಇವತ್ತಿನ ನಂತರ ನಿಮ್ಮಲ್ಲಿ ನಿಮ್ಮ ಕ್ಯಾರೆಕ್ಟ್ರಲ್ಲಿ ಏನಾದರೂ ಬದಲಾವಣೆ ಆದರೆ ಆ ದಿನಕ್ಕೊಂದು ಔಚಿತ್ಯ. ನಾನು ಕೇವಲ 3 ವಿಷಯಗಳನ್ನು ನಿಮ್ಮ ತಲೆಯಲ್ಲಿ ತಿರುಗಿಸ್ತೇನೆ. ಸಾಧ್ಯವಾದಷ್ಟು ನಿಮ್ಮ ಮುಂದಿನ ಜೀವನದಲ್ಲಿ ಅದನ್ನು ಅನುಸರಿಸಬೇಕು. ಮಕ್ಕಳು ಹಾಗಿದ್ದರೆ ಚೆಂದ ಅಂತ ಹಿರಿಯರು ಹೇಳಿದ ಮಾತು. ಹಾಗೆಂತ ಮಕ್ಕಳು ಮುಂದೆ ಪ್ರೌಢರಾಗ್ತಾರೆ, ನಮ್ಮ ಭವ್ಯ ಭಾರತದ ಪ್ರಜೆಗಳಾಗ್ತಾರೆ. ಆಗ ಜವಾಬ್ದಾರಿಗಳು ನಮ್ಮ ಮೇಲೆ ಬರ್ತದೆ. ಆದ್ದರಿಂದ ನಾವು ಎಲ್ಲಿ ಹೇಗಿರಬೇಕಾ ಹಾಗೆ ಇರಬೇಕಾಗ್ತದೆ. ಮಕ್ಕಳಲ್ಲಿ ಮೊದಲಾಗಿ ನಾನು ಕಂಡುಕೊಂಡದ್ದೇನಪ್ಪ ಅಂದರೆ, ಆಗ ತಾನೇ ಹುಟ್ಟಿದ ಮಗು ಇರ್ಬೋದು, ಅಥವಾ ನೀವೊಂದು 2-3 ವರ್ಷದ ಮಗುವಾಗಿದ್ದಾಗ ನಿಮ್ಮ ಕಣ್ಣಲ್ಲಿ ಕುತೂಹಲ ಇತ್ತು. ಎಲ್ಲವನ್ನು ನೋಡುವಾಗ ಕುತೂಹಲ ಇರ್ತದೆ. ಆ ಕುತೂಹಲ ಬರಬರುತ್ತಾ ಕಮ್ಮಿ ಆಗ್ತಾ ಬರ್ತಾ ಇದೆ. ನೀವು ಈ ಪ್ರೌಢಾವಸ್ಥೆಯನ್ನು ದಾಟಿ ಈಗ ಕಾಲೇಜಿಗೆ ಬಂದಿದ್ದೀರಿ. ಇಲ್ಲಿ ಆ ಕುತೂಹಲವನ್ನು ಬೆಳೆಸಬೇಕು. ಸಬ್ಜೆಕ್ಟ್ ಆಗಲಿ, ಹೊರಗಿನ ವಿಷಯ ಆಗಲಿ, ಜೊತೆಗೆ ಅವೇರ್ನೆಸ್ ಬೇಕು, ಜಾಗೃತಿ ಬೇಕು. ಆಗ್ತಾ ಇರುವಂಥ ವಿಷಯ ಒಳ್ಳೆಯದಾ, ನನಗೆ ಪಾಸಿಟಿವಾ ನೆಗೆಟಿವಾ, ಅದನ್ನು ನೋಡಬೇಕು. ಇತ್ತೀಚಿನ ಆಗುಹೋಗುಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು, ನಾವು ವರ್ಷಲೂ ಮಕ್ಕಳನ್ನು ಪಿಕ್ನಿಕ್ ಕರ್ಕೊಂಡು ಹೋಗ್ತೇವೆ, ಹೊಸ ಊರಿಗೆ ಕರ್ಕೊಂಡು ಹೋಗೋದು. ಹೊಸ ಊರಿಗೆ ಕರ್ಕೊಂಡು ಹೋದಾಗ ನಮಗೆ ಕುತೂಹಲ ಇರಬೇಕು, ಹೇಗಿರ್ತದೆ ಅಲ್ಲಿ ಅಂತ. 90% ವಿದ್ಯಾರ್ಥಿಗಳು ಅವರು ಬಸ್ಸಿನ ಹೊರಗೆ ನೋಡುವುದೇ ಇಲ್ಲ. ಅವರ ಕೈಯಲ್ಲಿ ಮೊಬೈಲ್ ಇರ್ತದೆ, ಮೊಬೈಲ್ನೊಳಗೆ ಅಂತರ್ಮುಖಿ ಆಗ್ತಾ ಇರ್ತಾರೆ. ಕುತೂಹಲ ಇದ್ದರೆ ನಮಗೆ ಹೊರಗಿನ ಪ್ರಪಂಚವನ್ನು ನೋಡಲಿಕ್ಕಾಗ್ತದೆ. ಇದು ಮೊದಲನೇದಾಗಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋಂಥದ್ದು. ಆದಷ್ಟು ಎಲ್ಲ ವಿಷಯಗಳಲ್ಲಿ ಕುತೂಹಲ ಬೆಳೆಸಿ, ಜೊತೆಗೆ ಅವೇರ್ನೆಸ್ ಇರಲಿ. 2ನೇದ್ದು ಸೆಲ್ಫ್ ಡಿಸಿಪ್ಲಿನ್, ಅಂದರೆ ಸ್ವಯಂ ಶಿಸ್ತು ಅಂತ ಹೇಳ್ತೀವಿ. ಯಾಕಂದರೆ ಶಿವಪ್ರಸಾದ್ ಸರ್ ನಿಮ್ಮನ್ನು ನೋಡಿಕೊಂಡಿದ್ದರೆ ಮಾತ್ರ ನಾನು ಸೈಲೆಂಟ್ ಆಗಿರೋದು, ಅಥವಾ ಲೋಹಿತ್ ಸರ್ ಬಂದರೆ ಮಾತ್ರ ನಾನು ನಮಸ್ತೆ ಮಾಡೋದು, ಇದಲ್ಲ. ಶಿಸ್ತು ನಿಮ್ಮ ಲೈಫಿಗೆ ಬೇಕಾದ್ದು, ಇನ್ನೊಬ್ಬರ ಒತ್ತಾಯಕ್ಕೆ ಬರುವಂಥದ್ದಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಭಾರತದ ಪ್ರಜೆಗೂ ಒಂದು ಕಾಮನ್ ಡಿಸಿಪ್ಲಿನ್ ಅಂತಿದೆ. ಅದಿಲ್ಲ ಅಂತ ಆದರೆ ಪ್ರಜೆಗಳಲ್ಲ. ನಮ್ಮ ಇಂಡಿಯಾದಲ್ಲಿ ಹೆಚ್ಚಿನ ಸಮಸ್ಯೆ ಇದರಿಂದಲೇ ಆಗ್ತಿರೋದು. ಅವನಿಗೆ ಕಾಮನ್ ಡಿಸಿಪ್ಲಿನೇ ಇರೋದಿಲ್ಲ. ಚಾಕ್ಲೇಟ್ ತಿಂದ, ಕಸ ಅಲ್ಲೇ ಹಾಕಿದ, ಬಾಯಿಗೆ ಬೂಮರ್ ಹಾಕಿದ, ಅದರ ಪೇಸ್ಟನ್ನು ಡಸ್ಟ್ಬಿನ್ ಅಡಿಗೆ ಅಂಟಿಸಿದ, ಇದೆಲ್ಲ ಸ್ವಯಂ ಶಿಸ್ತಲ್ಲ. ನಂಕದಾಯಿ ಅಂತ ನಮ್ಮ ತಲೆಯಲ್ಲಿ ಇರ್ತದೆ, ನಮಗೆ ಯಾಕೆ ಅಂತೇಳಿ. ಹಾಗಲ್ಲ ಅದು. ನಾವು ಸ್ವಯಂ ಶಿಸ್ತನ್ನು ಪಾಲಿಸಿಕೊಂಡು ಬಂದರೆ ನಮ್ಮದೇ ಜೀವನ ಒಳ್ಳೆಯದಾಗ್ತದೆ, ನಮ್ಮ ದೇಶಕ್ಕೆ ಒಳ್ಳೆಯದಾಗ್ತದೆ. ಅದರಿಂದ ಅದನ್ನೊಂದು ರೂಢಿಸ್ಕೊಳ್ಬೇಕು. ಕೊನೆಯದಾಗಿ ಬಹಳ ಮುಖ್ಯವಾದ್ದು, ನಾವು ಜನರಲ್ಲಾಗಿ ಹೇಳ್ತೇವೆ ಸಂಸ್ಕಾರ. ಈ ಸಂಸ್ಕಾರ ಅನ್ನುವಂಥದ್ದು ಟೆಕ್ಸ್ಟ್ ಬುಕ್ ಓದಿ ಬರುವಂಥದ್ದಲ್ಲ. ಇವತ್ತಿಂದ ನಾಳೆಗೆ ಸಂಸ್ಕಾರ ನಮ್ಮಲ್ಲಿ ಬೆಳೆಸುವಂಥದ್ದಲ್ಲ. ನಿಧಾನಕ್ಕೆ ಬರೋದು. ಬೇರೆ ಬೇರೆ ಅಂಶಗಳದಲ್ಲಿದೆ. ಮೊದಲನೇದಾಗಿ ನಮ್ಮ ಮನೆಯಿಂದಲೇ ಸಂಸ್ಕಾರ ಬರ್ತದೆ. ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಅಣ್ಣ ತಂಗಿ ತಮ್ಮ ಯಾರಲ್ಲಿ ಇರ್ತಾರ, ಅವರು ಹೇಗೆ ಬದುಕ್ತಾರೆ, ಅದರ ಮೂಲಕ ಸಂಸ್ಕಾರ ಬರ್ತದೆ. ಸಂಸ್ಕಾರ ಕಲಿಯುವುದು ಹೇಗಪ್ಪ ಅಂತ ಹೇಳಿದರೆ, ಕೇಳಿ ನೋಡಿ ಮಾಡಿ ಸಂಸ್ಕಾರ ಬರೋದು. ಬರೀ ಪುಸ್ತಕ ಓದಿ ಸಂಸ್ಕಾರ ಬರುವುದಿಲ್ಲ. ಈ ಸಂಸ್ಕಾರ ಇಲ್ಲ ಅಂತಾದಾಗ ಏನಾಗ್ತದೆ ಅಂತ ಹೇಳೋದಕ್ಕೆ ಒಂದು ನೈಜ ಘಟನೆ ಹೇಳ್ತೇನೆ. ಇತ್ತೀಚೆಗೆ ನಾವು ಟ್ರೈನಲ್ಲಿ ಬೆಳಗಾವಿಗೆ ಹೋದಾಗ ರಾತ್ರಿ 11-11:30 ಗಂಟೆ ಮೇಲೆ ಅಪ್ಪರ್ ಕೋಚಲ್ಲಿ ಯಾರೋ ಮಲಗಿದ್ರು. ಅವನ ಫ್ರೆಂಡ್ ಎಲ್ಲೋ ದೂರದಲ್ಲಿದ್ದ. ಅವನೊಂದು ಹೈಸ್ಕೂಲ್ ಅಥವಾ ಫಸ್ಟ್ PUC ವಿದ್ಯಾರ್ಥಿ. ಅವ ಅಲ್ಲಿಂದಲೇ ಇವನ ಫ್ರೆಂಡನ್ನು ಕರೆಯೋದು, ಬಸವ ಚಾರ್ಜರ್ ಇದೇನಪ್ಪ ಅಂತ. ಕೋಚಲ್ಲಿರುವ 72 ಜನರು ಕೂಡ ಎಚ್ಚರಾದರು. ಎಲ್ಲರೂ ಅವನಿಗೆ ಹೀಯಾಳಿಸಿದರು. ಯಾವ ಥರದ ಸಿಚುವೇಶನ್ ಬಂತು ನೋಡಿ. ಇವನಿಗೆ ಮನೆಯಲ್ಲಿ ಇನ್ನೊಂದು ಕಡೆಯಲ್ಲಿ ನಾನು ಹೇಗೆ ಇರಬೇಕು ಅಂತ ಕಲಿಸಲಿಲ್ಲ. ಅದರಿಂದ ಇವಂದೇ ಲೋಕ ಅಂತ ಎಣಿಸಿದ್ದಾನೆ. ಮಲಗಿದ್ದ 70 ಜನರು ಎದ್ದು ಅವನನ್ನು ಹಿಗ್ಗ ಮುಗ್ಗ ಹೀಯಾಳಿಸಿದರು. ಟೋಟಲಿ ಅವ ಅಪಹಾಸ್ಯಕ್ಕೆ ಅಲ್ಲಿ ಈಡಾಡ್ದ. ಈ ಥರದ ಕೆಲವು ತುಂಬ ವಿಷಯಗಳಿದೆ. ಸಂಸ್ಕಾರದಿಂದ ನಮಗೇನು ಬೆನಿಫಿಟ್ ಆಗ್ತದೆ ಅಂತ. ಕೊನೆಯದಾಗಿ ನಿಮ್ಮ ಬಗ್ಗೆ ಬರ್ತೇನೆ. ಯಾಕೆಂದರೆ ನಮ್ಮೆಲ್ಲ ತಲೆಯಲ್ಲಿರುವುದೇನಪ್ಪ ಅಂದರೆ, ಮಾರ್ಕ್ಸ್ ಕಾರ್ಡಲ್ಲಿ ಒಳ್ಳೆ ಮಾರ್ಕ್ ಬಂದರೆ ಆಯಿತು, ನಾನು ಮೆರಿಟೆಡ್ ಅಂತ. ಈಗಿನ ಪ್ರಪಂಚದಲ್ಲಿ ಯಾವುದೇ ಕಂಪನಿ ಇರಲಿ, ಯಾವುದೇ ವಿಷಯಗಳಲ್ಲಿ ನಿಮಗೆ ಜಾಬ್ ಕೊಡಬೇಕಾದ್ರೆ ಬರೀ ಮಾರ್ಕ್ ಬೇಸಲ್ಲಲ್ಲ, ಅಲ್ಲೂ ಕೂಡ ಸಂಸ್ಕಾರವನ್ನು
ನೋಡ್ಕೊಳ್ಳುತ್ತಾನೆ ಹೇಳೋದಕ್ಕೆ ಇನ್ನೊಂದು ನಿದರ್ಶನವನ್ನು ಹೇಳ್ತಾನೆ. ಇಬ್ಬರು ವಿದ್ಯಾರ್ಥಿಗಳು, ಒಬ್ಬ ವಿದ್ಯಾರ್ಥಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಕಲಿತಂಥ ವಿದ್ಯಾರ್ಥಿ, ಒಳ್ಳೆಯ ಸ್ಕಾಲರ್, ಒಳ್ಳೆಯ ಮಾರ್ಕ್ ಬಂದಿದೆ. ಇನ್ನೊಬ್ಬ ವಿದ್ಯಾರ್ಥಿ ನಮ್ಮಂಥ ಗ್ರಾಮೀಣ ಪ್ರದೇಶದ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡಿ ಅವನಿಗೆ ಕೂಡ ಒಳ್ಳೆಯ ಮಾರ್ಕ್ ಇತ್ತು. ಇಬ್ಬರು ಕೂಡ ಒಂದು ದೊಡ್ಡ ಕಂಪನಿಯ ಇಂಟರ್ವ್ಯೂಗೆ ಹೋಗ್ತಾರೆ. ಅದು 8ನೇ ಫ್ಲೋರಲ್ಲಿ ಆಗುವಂಥ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಎಲ್ಲ ಆಯಿತು. ಕೊನೆಗೆ ಎಲ್ಲರ ಎಸಂಪ್ಷನ್ ಇದ್ದದ್ದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಕಲಿತಂಥ ಮೆರಿಟೆಡ್ ಸ್ಟೂಡೆಂಟೇ ಸೆಲೆಕ್ಟ್ ಆಗಬೇಕಿತ್ತು ಅಂತ. ಆದರೆ ಅವನನ್ನು ಸೆಲೆಕ್ಟ್ ಮಾಡಲಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಕಲಿತಂಥ ವಿದ್ಯಾರ್ಥಿಯನ್ನು ಕಂಪನಿಯವರು ಸೆಲೆಕ್ಟ್ ಮಾಡ್ತಾರೆ. ಅವನಿಗೆ ನಿಜವಾಗಿ ಅವನಿಗಿಂತ ಪರ್ಸೆಂಟೇಜ್ ಕಮ್ಮಿ ಇದ್ದರೂ ಕೂಡ ಇಂಟರ್ವ್ಯೂವಲ್ಲಿ ಸೆಲೆಕ್ಟ್ ಆದಿವ. ಇಂಟರ್ವ್ಯೂ ಆಗಿ ಹೊರಗೆ ಬಂದಾಗ ಇವರಿಗೆ ಆಶ್ಚರ್ಯ ಆಗ್ತದೆ, ಯಾಕೆ ನಾನು ಸೆಲೆಕ್ಷನ್ ಆಗಲಿಲ್ಲ ಅಂತ ಇಂಟರ್ನ್ಯಾಷನಲ್ ಕಲಿತ ವಿದ್ಯಾರ್ಥಿ ಪುನಃ ಇಂಟರ್ವ್ಯೂ ಕಮಿಟಿಯವ್ರ ಹತ್ರ ಹೋಗಿ ಕ್ವಶನ್ ಮಾಡ್ತಾರೆ. ಜೊತೆಗೆ ಇವನು ಕೂಡ ಬರ್ತಾರೆ. ಆಗ ಇಂಟರ್ವ್ಯೂನವರು ಕೇಳ್ತಾರಂತೆ ಗ್ರಾಮೀಣ ಪ್ರದೇಶದ ಬಂದ ವಿದ್ಯಾರ್ಥಿ ಹತ್ರ, ಬರುವಾಗ ನೀನು ಏನೆಲ್ಲ ಮಾಡಿದೆ ಅಂತ. ಅದಕ್ಕೆ ಹೇಳುತ್ತೆ, ನಾನು ಬರ್ತಾ ಇರಬೇಕಾದ್ರೆ ನಿಮ್ಮ ಈ ಕಂಪನಿಯ ಆವರಣದಲ್ಲಿ ಗೇಟ್ ಓಪನ್ ಆಗಿತ್ತು. ಇನ್ನು ದನ ಕರುಗಳೆಲ್ಲ ಬರೋದು ಬೇಡ ಅಂತ ಗೇಟನ್ನು ಹಾಕಿದೆ. ಒಳಗೆ ಬರ್ತಾನೆ, ನೋಡ್ಬೇಕಾದ್ರೆ ಟ್ಯಾಪಲ್ಲಿ ನೀರು ಹಾಗೆ ತೊಟ್ಟಿಗ್ತಾ ಇತ್ತು. ಆ ಟ್ಯಾಪನ್ನು ನಾನು ಕಟ್ಟಿ ಬಂದೆ. ಆಮೇಲೆ ಹಜಾರಕ್ಕೆ ಬರ್ತಾನೆ, ಲೈಟು ಫ್ಯಾನುಗಳೆಲ್ಲ ಸುಮ್ಮನೆ ತಿರುಗ್ತಾ ಇತ್ತು, ಯಾರೂ ಇರಲಿಲ್ಲ. ಇದರಿಂದ ನನಗೆ ನ್ಯಾಷನಲ್ ವೇಸ್ಟ್ ಅಂತ ಅನಿಸ್ತು, ಅದರೆಲ್ಲ ಸ್ವಿಚ್ ಆಫ್ ಮಾಡಿದೆ. ಇನ್ನು ಮುಂದೆ ಬರ್ತೇನೆ, ನೆಲದಲ್ಲಿ ಒಂದು ಅಷ್ಟು ಕಸಗಳಿತ್ತು. ಈ ಕಸಗಳನ್ನು ಹೆಕ್ಕಬೇಕು ಅಂತ ಅನಿಸ್ತು ಅಂತ. ಅದಕ್ಕೆ ಇವರು ಕೇಳಿದ್ರಂತೆ ಇಂಟರ್ವ್ಯೂ ಕಮಿಟಿಯವರು, ಇದನ್ನು ನಿನಗೆ ಯಾರು ಕಲಿಸಿದರು ಅಂತ. ನನಗೆ ಮನೆಯಲ್ಲಿ ದಿನಾಲು ಅಪ್ಪ ಬೈತಾ ಇದ್ದರು. ಒಂದು ಫ್ಯಾನ್ ಸ್ವಿಚ್ ಯಾರಿಲ್ಲದೆ ಹಾಕ್ತಾಯಿದ್ರೆ ಅಪ್ಪ ಬೈತಾ ಇದ್ದರು. ಟ್ಯಾಪಲ್ಲಿ ನೀರು ಹೋಗ್ತಿದ್ರೆ ಬೈತಾ ಇದ್ದರು. ಈ ಅಪ್ಪ ಬೈಯುವಾಗ ನನಗೆ ಅಸಹ್ಯ ಆಗ್ತಿತ್ತು. ಇವರ ಗಂಟೆ ಏನು ಹೋಗೋದಿಲ್ಲ, ನೀರು ಹೋದರೆ ಪಂಚಾಯತ್ನವರು ಕೊಡೋದು ಇವರಿಗೇನು ಅಂತ ನಾನು ಹೇಳ್ತಾ ಇದ್ದೆ. ಬಟ್ ಇಲ್ಲಿ ಬಂದಾಗ ಆ ವಿಷಯ ನೆನಪಾಗಿ ನಾನು ಅದನ್ನೆಲ್ಲ ಸರಿ ಮಾಡುತ್ತಾ ಬಂದೆ ಅಂತ. ಅದನ್ನೇ ಇಂಟರ್ವ್ಯೂನವರು ಹೇಳಿರೋದು. ಅವರ ಮಾರ್ಕ್ಸು ಮೆರಿಟ್ಗಿಂತಲೂ ಈ ಥರದ ಸಂಸ್ಕಾರ ಇದೆಯಲ್ಲ, ಆ ಸಂಸ್ಕಾರ ನಮ್ಮ ಕಂಪನಿಗೆ ಮುಂದೆ ಹೆಲ್ಪ್ ಆಗ್ತದೆ. ನಮ್ಮ ಕೆಲಸ ಮಾಡೋದ್ರ ಜೊತೆಗೆ ಇಂಥದ್ದನ್ನು ಕಂಡುಕೊಂಡು ನಮ್ಮ ಕಂಪನಿಗೆ ಎಷ್ಟು ಉಳಿತಾಯ ಆಗ್ಬೋದು ಅಂತ ಹೇಳಿದರು. ಅದರಿಂದ ಮಾರ್ಕು ಬೇಕು, ಮಾರ್ಕ್ನ ಜೊತೆಗೆ ಇಂಥ ಸಂಸ್ಕಾರ ಬೇಕು. ಈ 3 ವಿಷಯಗಳಲ್ಲಿ ಇವತ್ತಿನಿಂದ ಎಷ್ಟನ್ನು ನಿಮಗೆ ಪಾಲಿಸಲಿಕ್ಕಾಗ್ತದ ಅಷ್ಟನ್ನು ಪಾಲಿಸಿ. ಆವಾಗ ನಾವು ಇವತ್ತು ನಮ್ಮ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಜನ್ಮದಿನವನ್ನು ಆಚರಣೆ ಮಾಡ್ತೀವಿ. ಮಕ್ಕಳ ದಿನಾಚರಣೆ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ತೆ.